ತುಳು ಸಂಸ್ಕೃತಿಯ ಪ್ರಕಾರ ಇಂದಿನಿಂದ ಹೊಸ ವರ್ಷ ಆರಂಭವಾಗುತ್ತೆ. ತುಳುವರು ಇದನ್ನು ಬಿಸು ಪರ್ಬ ಅಂತ ಅದ್ಧೂರಿಯಿಂದ ಆಚರಿಸ್ತಾರೆ. ಈ ಅದ್ಧೂರಿಯ ಸಂಭ್ರಮದ ದಿನದಂದೇ ಪ್ರಧಾನಿ ಮೋದಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಬೃಹತ್ ರೋಡ್ ಶೋ ನಡೆಸ್ತಾ ಇದ್ದಾರೆ. ಈ ರೋಡ್ ಶೋ ಮಂಗಳೂರು ನಗರದ ಲೇಡಿ ಹಿಲ್ನಲ್ಲಿರುವಂತಹ ಶ್ರೀ ನಾರಾಯಣ ಗುರು ವೃತ್ತದಿಂದ ಆರಂಭವಾಗುತ್ತೆ. ನಾನೀಗ ಅದೇ ವೃತ್ತದಲ್ಲಿದ್ದೀನಿ. ನೀವು ನೋಡ್ಬೋದು ಈಗಾಗಲೇ ಈ ವೃತ್ತವನ್ನ ಹೇಗೆ ಸಿಂಗರಿಸಿದ್ದಾರೆ ಅಂತ. ಈಗಾಗಲೇ ಸರಿಸುಮಾರು 7:45 ಸಂಜೆ 7:45ಕ್ಕೆ ಪ್ರಧಾನಿ ಮೋದಿ ಮಂಗಳೂರಿಗೆ ಬರ್ತಾರೆ. ಈ ಒಂದು ವೃತ್ತದಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಅವರಿಗೆ ಮಾಲಾರ್ಪಣೆಗೈದು ಇಲ್ಲಿಂದ ಈ ಒಂದು ರೋಡ್ ಶೋ ಆರಂಭವಾಗುತ್ತೆ. ನೀವು ನೋಡ್ಬೋದು ಈಗಾಗಲೇ ರಸ್ತೆಯ ಎರಡೂ ಕಡೆಗಳಲ್ಲಿ ಬ್ಯಾರಿಕೇಡ್ಸ್ ಗಳನ್ನ ಹಾಕಲಾಗಿದೆ. ಬ್ಯಾರಿಕೇಡ್ಸ್ ಗಳನ್ನ ಹಾಕೊಂಡು ಎರಡೂ ಕಡೆ ಜನರಿಗೆ ನಿಲ್ಲಿಕ್ಕೆ ಹಾಗೇನೆ ಅಭಿಮಾನಿಗಳಿಗಾಗಿ ಕಾರ್ಯಕರ್ತರಿಗಾಗಿ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಒಂದು ರಸ್ತೆಯಲ್ಲಿ ಸಾಧಾರಣ ಸರಿಸುಮಾರು 2 ಕಿಲೋಮೀಟರ್ ಉದ್ದ ಈ ಒಂದು ರೋಡ್ ಶೋ ನಡೆಯುತ್ತೆ. ಈ ರೋಡ್ ಶೋ ಮೂಲಕ ನರೇಂದ್ರ ಮೋದಿ ಅವರು ಈ ಭಾಗದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡ್ತಾರೆ. ಹಾಗೇನೆ ಈ ಒಂದು ರೋಡ್ ಶೋಗಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ಗೂ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಒಂದು ವೃತ್ತದಿಂದ ಶ್ರೀ ನಾರಾಯಣ ಗುರು ವೃತ್ತದಿಂದ ಇಲ್ಲಿಂದ ಆರಂಭಗೊಂಡು ಈ ಒಂದು ರೋಡ್ ಶೋ ನಂತರ ಲಾಲ್ಬಾಗಿಗೆ ಹೋಗುತ್ತೆ. ಲಾಲ್ಬಾಗ್ ನಂತರ ಅಲ್ಲಿಂದ ಮುಂದೆ ತೆರಳಿ PVSಗೆ ಹೋಗಿ ಅಲ್ಲಿಂದ ಬಲಭಾಗಕ್ಕೆ ತಿರುಗಿ ನವಭಾರತ್ ಸರ್ಕಲ್ ಅಲ್ಲಿ ಅದು ಕೊನೆಗೊಳ್ಳಲಿದೆ. ಪ್ರಧಾನಿ ಮೋದಿ ಅವರ ರೋಡ್ ಶೋ ಸಾಗಿ ಬರುವಂತಹ ರಸ್ತೆ, ಈ ರಸ್ತೆಯಲ್ಲಿ ಲಾಲ್ಬಾಗ್ ಅಂತ ಬರುತ್ತೆ. ಈ ಲಾಲ್ಬಾಗ್ ವೃತ್ತದಲ್ಲಿ ಇದೇ ರಸ್ತೆಯಲ್ಲಿ ಪ್ರಧಾನಿ ಮೋದಿ ಸಾಗಿ ಬರ್ತಾರೆ. ಈ ರಸ್ತೆಯಿಂದ ಮುಂದೆ ಬಳ್ಳಾಲ್ಬಾಗ್ ಒಂದು ವೃತ್ತ ಸಿಗುತ್ತೆ. ಅದರ ನಂತರ PVS ವೃತ್ತ ಸಿಗುತ್ತೆ. PVS ಬಳಿಕ ನವಭಾರತ್ ವೃತ್ತ ಸಿಗುತ್ತೆ. ಅಲ್ಲಿ ಪ್ರಧಾನಿ ಮೋದಿ ಅವರ ಬೃಹತ್ ರೋಡ್ ಶೋ ಕೊನೆಗೊಳ್ಳುತ್ತೆ. ಸರಿಸುಮಾರು 7:45ಕ್ಕೆ ಈ ಒಂದು ರೋಡ್ ಶೋ ಆರಂಭಗೊಳ್ಳುತ್ತೆ. ಈ ರೋಡ್ ಶೋ ಆರಂಭಗೊಂಡು 1 ಗಂಟೆಗಳ ಕಾಲ ಅಂದ್ರೆ 8:45ರವರೆಗೆ ಈ ಬೃಹತ್ ರೋಡ್ ಶೋ ನಡೆಯುತ್ತೆ. ಈ ರೋಡ್ ಶೋಗಾಗಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಈ ರೋಡ್ ಶೋ ಸಾಗಿ ಬರುವಂತಹ ರಸ್ತೆಯಲ್ಲಿ SPG ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ಮತ್ತೆ ಈ ರಸ್ತೆಯ ರೋಡ್ ಶೋ ಸಾಗಿ ಬರುವಂತಹ ರಸ್ತೆಯ ಒಂದು 2-3 ಕಡೆ ಸ್ಟೇಜ್ಗಳನ್ನು ಹಾಕಲಾಗಿದೆ. ಅಲ್ಲಿ ತುಳು ಸಂಸ್ಕೃತಿಯ ಕಲೆಯ ಸಂಸ್ಕೃತಿ ಬಿಂಬಿಸುವಂತಹ ಕಲಾ ಪ್ರಕಾರಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಈಗ ವ್ಯವಸ್ಥೆ ಮಾಡಿಕೊಳ್ಳಲಾಗಿರುವಂಥದ್ದು. ಹಾಗೇನೆ ಮೋದಿ ಅವರ ಮೇಲೆ ಪುಷ್ಪ ವೃಷ್ಟಿಗೂ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಭೇಟಿ ನೀಡ್ತಾ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಚಲನ ಮೂಡಿದೆ. ಒಂದು ಹಬ್ಬದ ವಾತಾವರಣ ಇದೆ. ಇವತ್ತು ನಡೀತಿರುವಂತಹ ರೋಡ್ ಶೋ ಸಕ್ಸಸ್ ಆಗಬೇಕು, ಯಶಸ್ವಿ ಆಗುವ ಹಿನ್ನೆಲೆಯಲ್ಲಿ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಸರಿಸುಮಾರು 70,000-80,000 ಸಾವಿರ ಜನ ಈ ಒಂದು ರೋಡ್ ಶೋ ಅಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಇದೇ ಒಂದು ರಸ್ತೆಯಲ್ಲಿ ನರೇಂದ್ರ ಮೋದಿ ಅವರ ರೋಡ್ ಶೋ ಹಾದು ಬರುತ್ತೆ. PVS ಸರ್ಕಲ್ ಇಂದ ಈ ಭಾಗಕ್ಕೆ ಅಂದ್ರೆ ಕೊನೆಯ ಹಂತಕ್ಕೆ ನರೇಂದ್ರ ಮೋದಿ ಅವರ ರೋಡ್ ಶೋ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹೆಚ್ಚಿನ, ಅದು ಕೂಡ ರಾತ್ರಿ ಹೊತ್ತು ರೋಡ್ ಶೋ ಆಗಿರುವ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿಗೆ ಹೆಚ್ಚಿನ, ಭದ್ರತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗಿದೆ. ಈಗಾಗಲೇ SPG ಅಧಿಕಾರಿಗಳು ಈ ಒಂದು ರಸ್ತೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಅದಲ್ಲದೆ ಈ ಭಾಗದಲ್ಲಿ ರಸ್ತೆ ಎರಡೂ ಭಾಗದಲ್ಲಿ ಜನರು ಒಂದ್ ಕಡೆ ನಿಂತ್ಕೊಂಡಿದ್ರೆ, ಇನ್ನೊಂದ್ ಕಡೆ ಹೈರೈಸ್ ಬಿಲ್ಡಿಂಗ್ಗಳಿದಾವೆ, ಬಹುಮಡಿ ಕಟ್ಟಡಗಳಿದಾವೆ. ಈ ಕಟ್ಟಡಗಳ ಮೇಲೆ ಹದ್ದಿನ ಕಣ್ಣಿಡ್ಲಿಕ್ಕೆ ಈಗಾಗಲೇ ಸ್ಕೈ ಸೆಂಟ್ರಿಗಳನ್ನ ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಈಗಾಗಲೇ SPG ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಈ ಹಿನ್ನೆಲೆಯಲ್ಲಿ ಇದಕ್ಕೆ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಈ ಒಂದು ಭದ್ರತೆಗೆ ಅಂದ್ರೆ ನರೇಂದ್ರ ಮೋದಿ ಅವರ ರೋಡ್ ಶೋ ಭದ್ರತೆಗೆ ಈಗಾಗಲೇ 2,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೆ ಕರೆಸಿಕೊಳ್ಳಲಾಗಿದೆ. ವೆಸ್ಟರ್ನ್ ಹಾಗೇನೆ ಈಸ್ಟರ್ನ್ ರೇಂಜ್ ನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ದಾರೆ. 6 SP ರ್ಯಾಂಕ್ ನ ಅಧಿಕಾರಿಗಳು ಹಾಗೇನೆ 4 ಅಡಿಷನಲ್ SP, 25 DYSP, 49 ಇನ್ಸ್ಪೆಕ್ಟರ್ಸ್, 126 SI ಸೇರಿದಂತೆ ಸಿಬ್ಬಂದಿಗಳು ಇರ್ತಾರೆ ಈ ಒಂದು ಭದ್ರತೆಗಾಗಿ. ಈಗಾಗಲೇ ಎಲ್ಲಾ ತಯಾರಿಗಳನ್ನ ನಡೆಸಿಕೊಳ್ಳಲಾಗಿದೆ. ಸರಿಸುಮಾರು
7:45 ಆರಂಭಗೊಳ್ಳುವ ಈ ಒಂದು ರೋಡ್ ಶೋ ನಂತರ 8:45 ಇದೇ ಒಂದು ವೃತ್ತದಲ್ಲಿ ಕೊನೆಗೊಳ್ಳುತ್ತೆ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಪ್ರತಿಮೆ ಇರುವಂತಹ ಒಂದು ವೃತ್ತ ಇದು. ಈ ನವಭಾರತ್ ವೃತ್ತದಲ್ಲಿ ಮೋದಿ ಅವರ ರೋಡ್ ಶೋ ಕೊನೆಗೊಳ್ಳುತ್ತೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.